ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ನಿಮ್ಮೆಲ್ಲರನ್ನು ಯೇಸುವಿನ ಪ್ರೀತಿಯಲ್ಲಿ ನೋಡುತ್ತೇನೆ. ನಿಮಗೂ ನಿಮ್ಮ ಕುಟುಂಬಕ್ಕಾಗಿ ನಿಮ್ಮೆಲ್ಲಾ ಕಾರ್ಯಗಳು ಉಳಿತಾಗಲು ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಪ್ರಿಯರೇ, ನಾನು ಈ ವಾಕ್ಯ ನಿಮ್ಮೊಂದಿಗೆ ಹೇಳುವುದು ದೇವರು ನೀಡಿದ ಒಂದು ಜವಾಬ್ದಾರಿ ಇರುವುದರಿಂದ, ದೇವರು ನೇಮಿಸಿದ ಶುಶ್ರೂಷೆಯಾಗಿದೆ. ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸಿ ಪ್ರಾರ್ಥಿಸುವ ಅನೇಕ ವ್ಯಕ್ತಿಗಳಲ್ಲಿ ದೇವರ ಅದ್ಭುತ ನಾನು ನೋಡಿದ್ದೇನೆ. ದೇವರ ಅದ್ಭುತ ಇಂದು ನಡೆಯುತ್ತದೆ ಎಂದು ವಿಶ್ವಾಸಿಸುತ್ತೇನೆ. ನಿಮಗೂ ಉಂಟಾಗಲಿ ಒಂದು ಅದ್ಭುತದ ಸಾಕ್ಷಿ. ಹಲ್ಲೆಲೂಯಾ. ನಮಗೆ ದೇವರ ವಾಕ್ಯವನ್ನು ಆಲಿಸೋಣ. ವಿಮೋಚನ ಕಾಂಡ 34ನೇ ಅಧ್ಯಾಯ 1ರಿಂದ 5ರವರೆಗೆ ವಾಕ್ಯವನ್ನು ಆಲಿಸೋಣ. ಸರ್ವೇಶ್ವರ ಸ್ವಾಮಿ ಮೋಶೆಗೆ, ನೀನು ಮೊದಲಿನ ಕಲ್ಲಿನ ಹಲಿಗೆಗಳಂತೆ ಇನ್ನೂ 2 ಕಲ್ಲಿನ ಹಲಿಗೆಗಳನ್ನು ಸಿದ್ಧಪಡಿಸಿಕೊ. ನೀನು ಒಡೆದು ಬಿಟ್ಟ ಮೊದಲನೇ ಹಲಿಗೆಗಳ ಮೇಲಿದ್ದ ವಾಕ್ಯಗಳನ್ನು ನಾನು ಈ ಹಲಿಗೆಗಳ ಮೇಲೆ ಬರೆಯುವೆನು. ಬೆಳಗ್ಗೆ ನೀನು ಸಿದ್ಧವಾಗಿದ್ದು ಸೀನಾಯಿ ಬೆಟ್ಟವನ್ನು ಹತ್ತಿ ಅಲ್ಲಿ ಬೆಟ್ಟದ ತುದಿಯ ಮೇಲೆ ನನ್ನ ಸನ್ನಿಧಿಯಲ್ಲಿ ನಿಂತಿರು. ಯಾರು ನಿನ್ನ ಜೊತೆಯಲ್ಲಿ ಮೇಲಕ್ಕೆ ಬರಕೂಡದು. ಈ ಬೆಟ್ಟದ ಮೇಲೆ ಯಾರು ಎಲ್ಲಿಯೂ ಕಾಣಿಸಕೂಡದು. ದನ ಕುರಿಗಳು ಈ ಬೆಟ್ಟದ ಮುಂದೆ ಮೇಯಕೂಡದು ಎಂದು ಹೇಳಿದರು. ಅಂತೆಯೇ ಮೋಶೆ ಮೊದಲಿದ್ದ ಹಲಿಗೆಗಳಂತೆ 2 ಕಲ್ಲಿನ ಹಲಿಗೆಗಳನ್ನು ಸಿದ್ಧಪಡಿಸಿಕೊಂಡು ಸರ್ವೇಶ್ವರನ ಅಪ್ಪಣೆಯ ಮೇರೆಗೆ ಬೆಳಗ್ಗೆ ಎದ್ದು ಆ 2 ಕಲ್ಲಿನ ಹಲಿಗೆಗಳನ್ನು ಕೈಯಲ್ಲಿ ತೆಗೆದುಕೊಂಡು ಸೀನಾಯಿ ಬೆಟ್ಟವನ್ನು ಹತ್ತಿದನು. ಆಗ ಸರ್ವೇಶ್ವರ ಸ್ವಾಮಿ ಮೇಘವೃತರಾಗಿ ಇಳಿದು ಬಂದು ಅಲ್ಲಿ ಅವನ ಹತ್ತಿರ ನಿಂತು ಸರ್ವೇಶ್ವರ ಎಂಬ ತಮ್ಮ ನಾಮವನ್ನು ಪ್ರಕಟಿಸಿದರು. ಪ್ರಿಯರೇ, ನಾವು ಮುಂಜಾನೆ ದೇವರ ವಾಕ್ಯ ಆಲಿಸುವುದರಿಂದ ಪ್ರಯೋಜನವಿದೆ. ದೇವರು ನಿಮ್ಮ ಜೀವನವನ್ನು ಕೆಲವು ಉಳಿತಿನ ಜೊತೆ ಸೇರಿಸುತ್ತಾರೆ, ಅಂಟಿಸಿ ಇಡುತ್ತಾರೆ. ಮುಂಜಾನೆ ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವ ನನ್ನ ಪ್ರಿಯರೇ, ನಿಮ್ಮ ಜೀವನದ ಪ್ರಥಮ ಸಮಯದಲ್ಲಿ ವಾಕ್ಯ ಆಲಿಸಿ ಪ್ರಾರ್ಥಿಸುವಾಗ ನಿಮ್ಮ ಜೀವನದಲ್ಲಿ ಕೆಲವು ಅನುಗ್ರಹಗಳನ್ನು ಜೊತೆಯಲ್ಲಿ ಇಡಲು ಪ್ರಾರಂಭಿಸುತ್ತಾರೆ. ಪ್ರಿಯರೇ, ನಾವು ಸ್ವೀಕರಿಸಿ ಪ್ರಾರ್ಥಿಸುವಾಗ ದೇವರು ಇಳಿದು ಬರುತ್ತಿದ್ದಾರೆ. ನಮ್ಮ ಜೀವನಕ್ಕೆ, ನಮ್ಮ ಕುಟುಂಬಕ್ಕೆ, ನಮ್ಮ ಸಮಸ್ಯೆಗೆ ದೇವರು ಇಳಿದು ಬರುತ್ತಿದ್ದಾರೆ. ಮುಂಜಾನೆಯಲ್ಲಿ ವಾಕ್ಯ ಆಲಿಸುವುದು ಒಂದು ಸಾಧಾರಣ ಕಾರ್ಯವಲ್ಲ. ಮುಂಜಾನೆಯಲ್ಲಿ ಸಿದ್ಧರಾಗಿ ವಾಕ್ಯ ಆಲಿಸಿ ನೋಡಿರಿ. ದೇವರು ನಿನ್ನ ಪ್ರಾರ್ಥನಾ ನಿಯೋಗಕ್ಕೆ ಇಳಿದು ಬರುತ್ತಾರೆ. ಹಲ್ಲೆಲೂಯಾ. ವಾಕ್ಯವನ್ನು ಸಿದ್ಧರಾಗಿ ಆಲಿಸುವ ಪ್ರಿಯರೇ, ನಿಮ್ಮ ಹತ್ತಿರ ದೇವರು ಇಳಿದು ಬರುತ್ತಾರೆ. ದೇವರು ಇಳಿದು ಬಂದೇ ಬರುತ್ತಾರೆ. ಹಲ್ಲೆಲೂಯಾ. ಪ್ರಿಯರೇ, ನಾವು ಪೂರ್ಣ ವಿಶ್ವಾಸದಿಂದ ಸಿದ್ಧರಾಗಿ ದೇವರ ವಾಕ್ಯವನ್ನು ಪ್ರತಿನಿತ್ಯ ಆಲಿಸೋಣ. ಅದಕ್ಕಾಗಿ ಪ್ರಾರ್ಥಿಸಿ ಕೃಪೆ ನೀಡಿರಿ ಸ್ವಾಮಿ ಎಂದು ಪ್ರಾರ್ಥಿಸೋಣ. ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ದೇವರು ನಿಮ್ಮ ಸಮಸ್ಯೆಗಳನ್ನು ಬಿಡಿಸಲು ಇಳಿದು ಬರುತ್ತಿದ್ದಾರೆ. ವಿಶ್ವಾಸದಿಂದ ಹೇಳುವ, ನನ್ನ ದೇವರು ನನ್ನನ್ನು ಅನುಗ್ರಹಿಸುತ್ತಾರೆ. ಹಲ್ಲೆಲೂಯಾ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.